ಭಾನುವಾರ ಕರ್ನಾಟಕದಲ್ಲಿ ಮತ್ತೊಂದು ಈ PFI ಪಾಪ್ಯುಲರ್ ಫ್ರಂಟ್ ದೇಶದ್ರೋಹಿ ಸಂಘಟನೆಗಳು ಹಿಂದೂಗಳನ್ನು ಕೊಲ್ಲುವಂಥ ಕುತಂತ್ರವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮಂಗಳೂರು, ಚಿಕ್ಕಮಗಳೂರು ಎಲ್ಲ ಕಡೆ ಆಯಿತು. ಈಗ ಕೊಪ್ಪಳದಲ್ಲೂ ಕೂಡ ಗವಿಸಿದ್ದಪ್ಪ ನಾಯಕ ಹತ್ಯೆ ಆಗಿದೆ. ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅವರು ಒಬ್ಬ ಮುಸ್ಲಿಂ ಯುವತಿಯನ್ನು ಪ್ರೇಮಿಸ್ತಾ ಇದ್ದ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪಾಕಿಸ್ತಾನ ಪ್ರೇರಿತ PFI ನಟ್ಟಿರುವಂಥ ಸಾದಿಕ್ ಹುಸೇನ್ ಅವರು ಕೊಂದಾಕಿದ್ದಾರೆ ಸಂಜೆ ಸುಮಾರು 7 ಗಂಟೆಯಲ್ಲಿ. ಇದು ನಿರಂತರವಾಗಿ ನಡೀತಾ ಇದೆ. ಕಾಂಗ್ರೆಸ್ ಬಂದ ಮೇಲೆ ಹಿಂದೂಗಳಿಗೆ ಇಲ್ಲಿ ಬೆಲೆ ಇಲ್ಲ, ಸೇಫ್ಟಿ ಇಲ್ಲ. ಇದನ್ನು ಹಲವಾರು ಬಾರಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು. ಇವತ್ತು ಕೂಡ ವಿಜಯೇಂದ್ರ ಅವರು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಇದನ್ನು ಕೂಡ. ಆದರೂ ಕೂಡ ಕಾಂಗ್ರೆಸ್ಸು ಎಲ್ಲೋ ಒಂದು ಕಡೆ ಮುಸ್ಲಿಂ ಈ ಭಯೋತ್ಪಾದಕರಿಗೆ ಅನಿಸ್ಬಿಟ್ಟಿದೆ, ಸಿದ್ದರಾಮಯ್ಯನವರು ಏನು ಮಾಡಲ್ಲ, ನಮ್ಮ ಪರವಾಗಿರ್ತಾರೆ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಇಡೀ ರಾಜ್ಯದಲ್ಲಿ ಈ ಥರ ಘಟನೆಗಳು ರಿಪೀಟ್ ಆಗ್ತಾ ಇದೆ. ಪೊಲೀಸ್ ಇಲಾಖೆ ಅಂತ ಅಂದು ಈ ಮುಸ್ಲಿಮರು ಅಂದರೆ ಮುಟ್ಟಕ್ಕೆ ಹೋಗಲ್ಲ, ಕೇಸ್ ಹಾಕೋಕ್ಕೆ ಹೋಗಲ್ಲ. ಆ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ಇದೆ. ಕರ್ನಾಟಕದ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಗೃಹ ಸಚಿವರು ಎಲ್ಲರೂ ಕೂಡ ಒಂದು ರೀತಿ ಹಿಂದೂಗಳ ಕೊಲೆ ಆಗ್ತಾ ಇದ್ರು ಕೂಡ ಮೌನ ವಹಿಸಿದ್ದಾರೆ. ಅದಕ್ಕೆ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀರಿ. ನ್ಯಾಯ ಕೊಡಿಸಿ ಆ ಕುಟುಂಬ, ಬಡ ಕುಟುಂಬ ಅವರಿಗೆ ಪರಿಹಾರ ಕೊಡಿಸಿ, ST ಜನಾಂಗ ಅವರು ಪರಿಹಾರ ಕೊಡಿಸಿ, ನ್ಯಾಚುರಲ್ ಆಗಿ ಅವರಿಗೆ ಪರಿಹಾರ ಕೊಡಬೇಕು. SC ಮತ್ತು ST ಜನಾಂಗಕ್ಕೆ ಅದಕ್ಕಿಂತ ಹೆಚ್ಚಿನ ಪರಿಹಾರವನ್ನು ಕೊಡಿಸಿ ಮತ್ತು ಕೆಲಸ ಕೊಡಿಸಿ ಅವರಿಗೆ ಅವರ ಜೀವನ ನಡೆಯುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ವಿನಂತಿಯನ್ನು ಮಾಡಿದಿರಿ. ಗವರ್ನರ್ ಅವರು ಸಾಕಾರವಾಗಿ ಸ್ಪಂದಿಸಿದ್ದಾರೆ. ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೋಸ್ಕರ ಗವರ್ನರ್ ಹತ್ರ ಬಂದಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.